ಸಚಿವ ಪ್ರಿಯಾಂಕ್ ಖರ್ಗೆ ತವರು ಚಿತ್ತಾಪುರದಲ್ಲಿ ಪರೇಡ್ ಫೈಟ್ ಜೋರಾಗಿದೆ. ಜಿಲ್ಲಾಧಿಕಾರಿ ಕರೆದಿದ್ದ ಶಾಂತಿ ಸಭೆಯಲ್ಲಿ ಅಶಾಂತಿ ಮೂಡಿದೆ. ಇದರ ನಡುವೆ ಆರ್ಎಸ್ಎಸ್ಗೆ ಹೈಕೋರ್ಟ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ರಾಜ್ಯ ಮಾತ್ರವಲ್ಲ, ಇಡೀ ದೇಶದ ಚಿತ್ತಾಪುರದತ್ತ ಕಡೆ ವಾಲಿದೆ. ಪಥಸಂಚಲನ ಮಾಡಿದ್ರೆ ಚಿತ್ತಾಪುರದಲ್ಲೇ ಮಾಡಬೇಕು ಅಂತ ದಲಿತ ಸಂಘಟನೆಗಳು ಮುಗಿಬಿದ್ದಿವೆ. ಅದು ನವೆಂಬರ್ 2ರಂದೇ. ಇದು ಕಲಬುರಗಿ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿತ್ತು. ಇವತ್ತು ಎಲ್ಲಾ ಸಂಘಟನೆಗಳ ಮುಖಂಡರ ಜೊತೆಗೆ ಶಾಂತಿ ಸಭೆ ಕರೆದಿತ್ತು. ಆದರೆ ಆ ಸಭೆಯಲ್ಲಿ ಶಾಂತಿ ಇರಲಿಲ್ಲ, ಅಶಾಂತಿ ಸೃಷ್ಟಿಯಾಗಿತ್ತು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಫೈಟ್. ಶಾಂತಿ ಸಭೆಯಲ್ಲಿ ದಲಿತ ವರ್ಸಸ್ ಸಂಘರ್ಷ. ಪಥಸಂಚಲನ ವಿಚಾರಕ್ಕೆ ಕಲಬುರಗಿ ಡಿಸಿ ಆರ್ಎಸ್ಎಸ್ ದಲಿತ ಸಂಘಟನೆಗಳ ಶಾಂತಿ ಸಭೆ ಕರೆದಿದ್ರು. ಬೆಳಗ್ಗೆ 11:30ಕ್ಕೆ ಶುರುವಾದಂತಹ ಸಭೆಯಲ್ಲಿ ಒಂದೊಂದೇ ಸಂಘಟನೆಯ ಲಿಖಿತ ಹೇಳಿಕೆ ದಾಖಲಿಸಿಕೊಳ್ತಾ ಇದ್ರು. ಬಳಿಕ ದಲಿತ ಸಂಘಟನೆ ಆರ್ಎಸ್ಎಸ್ ಮುಖಂಡರ ನಡುವೆ ಮಾತಿನ ಮಲ್ಲಯುದ್ಧವೇ ನಡೆದು ಹೋಗಿದೆ. ಇದರಿಂದ ಬೇಸತ್ತು ಡಿಸಿ ತುರುನ್ನಂ ಶಾಂತಿ ಸಭೆಯಿಂದ ಕಾಲ್ಕಿತ್ತಿದ್ದಾರೆ. ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನ ಮಾಡಿದ್ರೆ ಲಾಠಿ ಬಿಟ್ಟು ಸಂವಿಧಾನ ಪೀಠಿಕೆ ಹಿಡಿಯಲಿ ಅಂತ ಭೀಮ್ ಆರ್ಮಿ, ಜೈ ಭೀಮ್ ಸಂಘಟನೆಗಳು ಆಗ್ರಹಿಸಿದ್ವು. ಇದರಿಂದ ರೊಚ್ಚಿಗೆದ್ದ ಬಿಜೆಪಿ ಮುಖಂಡ ಅಂಬಾರಾಯ್ ಅಷ್ಟಗಿ ಏನ್ ಬೇಕಾದ್ರೂ ಆಗಲಿ, ನಾವು ದಂಡ ಹಿಡಿದೇ ಪಥಸಂಚಲನವನ್ನ ಮಾಡ್ತೀವಿ ಅಂದ್ರು. ಅಷ್ಟಗಿ ಮಾತಿಗೆ ದಲಿತ ಸಂಘಟನೆಗಳು ಕೆಂಡ ಕಾರಿದ್ವು. ಕೂಗಾಟ, ಗದ್ದಲ ನಡುವೆ ಶಾಂತಿ ಸಭೆ ಅಶಾಂತಿಯಲ್ಲೇ ಮೊಟಕುಗೊಂಡಿತ್ತು. ಅಷ್ಟಗಿಯನ್ನು ಎದ್ದಿ ನಾವು ಮತ್ತೆ ಇನ್ನೊಂದ್ಸರಿ ನಾವು ಡಿ ಸಿ ಮೇಡಮ್ ಅವರಿಗೆ ಹೇಳಿದೆವು, ಮೇಡಮ್ ಅವರೇ ಅವ್ರು RSS ದವ್ರು ಮಾಡ್ತಾರಲ್ಲ ಕಾರ್ಯಕ್ರಮ ಮಾಡಕ್ಕೆ ನಮ್ಗೆ ಯಾವುದೋ ಅಭ್ಯಂತರ ಇಲ್ಲ. ರಾಷ್ಟ್ರ ಧ್ವಜ ಮತ್ತು ಸಂವಿಧಾನ ಪೀಠಿಕೆಯನ್ನು ಹಿಡ್ಕೊಂಡು ಅವರು ಪಥಸಂಚಲನ ಕಾರ್ಯಕ್ರಮವನ್ನು ನಡೆಸಲಿ, ಅವರಿಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಅವಾಗ ಅವ್ರು ಈ ದಿನ ಮಾಡಿದ್ರು ನಾಳೆ ನಾವು ಮಾಡ್ತೀವಿ, ಒಂದಿನ ಬಿಟ್ಟು ಒಂದಿನ ನಾವು ಮಾಡ್ತೀವಿ ಅನ್ನೋಂಥ ಮಾತು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆವು. ಅವಾಗ ಇದೇ ಅಂಬಾರೆ ಅಷ್ಟಗಿ ಅಂತೇಳಿ ಒಬ್ಬ BJP ಲೀಡರ್ ಎದ್ದಿ ಹೇಳ್ತಾನ, ಇಲ್ಲ ಸಂವಿಧಾನದಲ್ಲಿ ಏನು ಹಿಡ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ಬೋದು, ನಾವು ಲಾಠಿ ಹಿಡ್ಕೊಂಡೆ ಪಥಸಂಚಲನವನ್ನು ಮಾಡ್ತೀವಿ ಅಂತ ಹೇಳಿದಾಗ ನಾವೆಲ್ಲರೂ ಎದ್ದಿ ಅದಕ್ಕೆ ವಿರೋಧಿಸ್ತೀವಿ ಅಂತ ಹೇಳಿ ಅಂದಾಗ ನಮಗೆ ಅವರಿಗೆ ಮಾತಿನ ಚಕ್ಕ ಮುಖ್ಯ. ಶಾಂತಿ ಕಾಪಾಡ್ತಕ್ಕಂಥವ್ರಿಗೆ, ಶಾಂತಿ ನೆಲೆಸ್ಲಿಕ್ಕೆ ಸಲಹೆ ಸೂಚನೆ ಕೊಡ್ತಕ್ಕಂಥವ್ರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರಿಬೇಕು. ಆದ್ರೆ ಜಿಲ್ಲಾಡಳಿತ ಯಾಕೋ ಏನೋ ಎಲ್ಲ ರೌಡಿ ಶೀಟರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರೆದಾರ. ಜೈಲಿಗೆ ಹೋಗಿ ಬಂದವರೇ ಪೀಸ್ ಕಮಿಟಿ ಮೀಟಿಂಗ್ದಾಗ ಕುಂತಾರ. ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನು ಹೇಳ್ತದ ಅದು ಕೇಳ್ತೀವಿ ಅಂತೇಳಿ ಸಂಘದವ್ರು ನಾವು ಹೇಳಿದಾಗ ಇಲ್ಲ ನೀವು ಹಿಂಗೆ ಮಾಡ್ರಿ ಅಂತೇಳಿ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ನಮಗೆ ನಿರ್ದೇಶನ ಕೊಡಕ್ಕೆ ಬಂದರು ಕೆಲವರು. ಶಾಂತಿ ಸಭೆಯಲ್ಲಿ ಸಂಘಟನೆ ಮುಖಂಡರ ಲಿಖಿತ ಹೇಳಿಕೆ ಪಡೆದಿರುವಂತಹ ಜಿಲ್ಲಾಧಿಕಾರಿ ಅಕ್ಟೋಬರ್ 30ರಂದು ಹೈಕೋರ್ಟ್ಗೆ ಲಿಖಿತ ವರದಿಯಲ್ಲಿ ಸಲ್ಲಿಸಲಿದ್ದಾರೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ. ಆರ್ಎಸ್ಎಸ್ ಟಾರ್ಗೆಟ್ ಆಗಿದ್ದಂತೆ ಕಾಣಿಸ್ತಿದೆ ಎಂದ ಜಡ್ಜ್. ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘಟನೆಗಳು ಯಾವುದೇ ಕಾರ್ಯಕ್ರಮಗಳಿಗೆ ಅನುಮತಿಯನ್ನ ಪಡಿಬೇಕು ಅಂತ ಸರ್ಕಾರ ನಿಯಮ ಮಾಡಿದೆ. ಅದನ್ನ ಪ್ರಶ್ನೆ ಮಾಡಿ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಕೇಸ್ ಸಲ್ಲಿಕೆಯಾಗಿದ್ದು ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ತಡೆಯಾಜ್ಞೆ ನೀಡಿದ್ದು ಇದು ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಹೈಕೋರ್ಟ್ ಹೇಳಿದ್ದೇನು? ಸಾರ್ವಜನಿಕ ಸ್ಥಳಗಳಲ್ಲಿ 10 ಜನ ಸೇರಿದರೆ ಅಪರಾಧವೆಂದು ಸರ್ಕಾರ ಹೇಳಿದೆ. ರಸ್ತೆ, ಪಾರ್ಕ್, ಮೈದಾನ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ದಾರೆ. ಪೊಲೀಸ್ ಕಾಯ್ದೆ ಅಧಿಕಾರವನ್ನು ಸರ್ಕಾರ ಚಲಾಯಿಸಿದೆ. ಸಂವಿಧಾನದ ವಿಧಿ 19 ಸಬ್ ಕ್ಲಾಸ್ 1AB ನೀಡಿರುವಂತಹ ಹಕ್ಕನ್ನ ಸರ್ಕಾರ ಕಿತ್ತುಕೊಂಡಿದೆ. ಸಂವಿಧಾನದ ಹಕ್ಕನ್ನ ಸರ್ಕಾರಿ ಆದೇಶ ಕಿತ್ತುಕೊಳ್ಳಲಾಗದು ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಸದ್ಯ ಕಲಬುರಗಿ ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಹೈಕೋರ್ಟ್ನ ಕಲಬುರಗಿ ಪೀಠ ಈಗಾಗಲೇ ವಿಚಾರಣೆ ನಡೆಸಿದ್ದು ಚಿತ್ತಾಪುರದಲ್ಲಿನ ಪರಿಸ್ಥಿತಿ ಪರಿಗಣಿಸಿ ಅಕ್ಟೋಬರ್ 30ರಂದು ವರದಿ ನೀಡುವಂತೆ ಕೋರ್ಟ್ ತಿಳಿಸಿದೆ. ಸರ್ಕಾರ ಸಲ್ಲಿಸಿರುವಂತಹ ವರದಿ ಆಧಾರದಲ್ಲಿ ತೀರ್ಪು ನೀಡಬೇಕಾಗಿದೆ. ಆದರೆ ಈಗ ಸರ್ಕಾರದ ಆದೇಶಕ್ಕೆ ಧಾರವಾಡ ಪೀಠ ಮಧ್ಯಂತರ ತಡೆಯಾಜ್ಞೆ ನೀಡಿರುವುದರಿಂದ ಇದು ಕಲಬುರಗಿ ಪೀಠದ ಆದೇಶದ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಚಿತ್ತಾಪುರದಲ್ಲಿ ಪರೇಡ್ ಫೈಟ್ ಜೋರಾಗಿದೆ. ಜಿಲ್ಲಾಧಿಕಾರಿ ಕರೆದಿದ್ದ ಶಾಂತಿ ಸಭೆಯಲ್ಲಿ ಅಶಾಂತಿ ಮೂಡಿದೆ. ಇದರ ನಡುವೆ ಆರ್ಎಸ್ಎಸ್ಗೆ ಹೈಕೋರ್ಟ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ರಾಜ್ಯ ಮಾತ್ರವಲ್ಲ, ಇಡೀ ದೇಶದ ಚಿತ್ತಾಪುರದತ್ತ ಕಡೆ ವಾಲಿದೆ. ಪಥಸಂಚಲನ ಮಾಡಿದ್ರೆ ಚಿತ್ತಾಪುರದಲ್ಲೇ ಮಾಡಬೇಕು ಅಂತ ದಲಿತ ಸಂಘಟನೆಗಳು ಮುಗಿಬಿದ್ದಿವೆ. ಅದು ನವೆಂಬರ್ 2ರಂದೇ. ಇದು ಕಲಬುರಗಿ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿತ್ತು. ಇವತ್ತು ಎಲ್ಲಾ ಸಂಘಟನೆಗಳ ಮುಖಂಡರ ಜೊತೆಗೆ ಶಾಂತಿ ಸಭೆ ಕರೆದಿತ್ತು. ಆದರೆ ಆ ಸಭೆಯಲ್ಲಿ ಶಾಂತಿ ಇರಲಿಲ್ಲ, ಅಶಾಂತಿ ಸೃಷ್ಟಿಯಾಗಿತ್ತು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಫೈಟ್.
ಶಾಂತಿ ಸಭೆಯಲ್ಲಿ ದಲಿತ ವರ್ಸಸ್ ಸಂಘರ್ಷ. ಪಥಸಂಚಲನ ವಿಚಾರಕ್ಕೆ ಕಲಬುರಗಿ ಡಿಸಿ ಆರ್ಎಸ್ಎಸ್ ದಲಿತ ಸಂಘಟನೆಗಳ ಶಾಂತಿ ಸಭೆ ಕರೆದಿದ್ರು. ಬೆಳಗ್ಗೆ 11:30ಕ್ಕೆ ಶುರುವಾದಂತಹ ಸಭೆಯಲ್ಲಿ ಒಂದೊಂದೇ ಸಂಘಟನೆಯ ಲಿಖಿತ ಹೇಳಿಕೆ ದಾಖಲಿಸಿಕೊಳ್ತಾ ಇದ್ರು. ಬಳಿಕ ದಲಿತ ಸಂಘಟನೆ ಆರ್ಎಸ್ಎಸ್ ಮುಖಂಡರ ನಡುವೆ ಮಾತಿನ ಮಲ್ಲಯುದ್ಧವೇ ನಡೆದು ಹೋಗಿದೆ. ಇದರಿಂದ ಬೇಸತ್ತು ಡಿಸಿ ತುರುನ್ನಂ ಶಾಂತಿ ಸಭೆಯಿಂದ ಕಾಲ್ಕಿತ್ತಿದ್ದಾರೆ. ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನ ಮಾಡಿದ್ರೆ ಲಾಠಿ ಬಿಟ್ಟು ಸಂವಿಧಾನ ಪೀಠಿಕೆ ಹಿಡಿಯಲಿ ಅಂತ ಭೀಮ್ ಆರ್ಮಿ ಜೈ ಭೀಮ್ ಸಂಘಟನೆಗಳು ಆಗ್ರಹಿಸಿದ್ವು. ಇದರಿಂದ ರೊಚ್ಚಿಗೆದ್ದ ಬಿಜೆಪಿ ಮುಖಂಡ ಅಂಬಾರಾಯ್ ಅಷ್ಟಗಿ ಏನ್ ಬೇಕಾದ್ರೂ ಆಗಲಿ ನಾವು ದಂಡ ಹಿಡಿದೇ ಪಥಸಂಚಲನವನ್ನ ಮಾಡ್ತೀವಿ ಅಂದ್ರು. ಅಷ್ಟಗಿ ಮಾತಿಗೆ ದಲಿತ ಸಂಘಟನೆಗಳು ಕೆಂಡ ಕಾರಿದ್ವು. ಕೂಗಾಟ ಗದ್ದಲ ನಡುವೆ ಶಾಂತಿ ಸಭೆ ಅಶಾಂತಿಯಲ್ಲೇ ಮೊಟಕುಗೊಂಡಿತ್ತು. ಅಷ್ಟಿಗೆಯನ್ನು ಎದ್ದಿ ನಾವು ಮತ್ತೆ ಇನ್ನೊಂದ್ಸರಿ ನಾವು DC ಮೇಡಮ್ ಅವ್ರಿಗೆ ಹೇಳಿದೆವು, ಮೇಡಮ್ ಅವರೇ ಅವ್ರು RSS ದವ್ರು ಮಾಡ್ತಾರಲ್ಲ ಕಾರ್ಯಕ್ರಮ ಮಾಡಕ್ಕೆ ನಮ್ಗೆ ಯಾವುದೋ ಅಭ್ಯಂತರ ಇಲ್ಲ. ರಾಷ್ಟ್ರ ಧ್ವಜ ಮತ್ತು ಸಂವಿಧಾನ ಪೀಠಿಕೆಯನ್ನು ಹಿಡ್ಕೊಂಡು ಅವರು ಪಥಸಂಚಲನ ಕಾರ್ಯಕ್ರಮವನ್ನು ನಡೆಸಲಿ, ಅವರಿಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಅವಾಗ ಅವ್ರು ಈ ದಿನ ಮಾಡಿದ್ರು ನಾಳೆ ನಾವು ಮಾಡ್ತೀವಿ, ಒಂದಿನ ಬಿಟ್ಟು ಒಂದಿನ ನಾವು ಮಾಡ್ತೀವಿ ಅನ್ನೋಂಥ ಮಾತು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆವು. ಅವಾಗ ಇದೇ ಅಂಬಾರೆ ಅಷ್ಟಿಗೆ ಅಂತೇಳಿ ಒಬ್ಬ BJP ಲೀಡರ್ ಎದ್ದಿ ಹೇಳ್ತಾನ, ಇಲ್ಲ ಸಂವಿಧಾನದಲ್ಲಿ ಏನು ಹಿಡ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ಬೋದು, ನಾವು ಲಾಠಿ ಹಿಡ್ಕೊಂಡೆ ಪಥಸಂಚಲನವನ್ನು ಮಾಡ್ತೀವಿ ಅಂತ ಹೇಳಿದಾಗ ನಾವೆಲ್ಲರೂ ಎದ್ದಿ ಅದಕ್ಕೆ ವಿರೋಧಿಸ್ತೀವಿ ಅಂತ ಹೇಳಿ ಅಂದಾಗ ನಮಗ ಅವರಿಗೆ ಮಾತಿನ ಚಕ್ಕ ಮುಖ್ಯ. ಶಾಂತಿ ಕಾಪಾಡ್ತಕ್ಕಂಥವ್ರಿಗೆ, ಶಾಂತಿ ನೆಲೆಸ್ಲಿಕ್ಕೆ ಸಲಹೆ ಸೂಚನೆ ಕೊಡ್ತಕ್ಕಂಥವ್ರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರಿಬೇಕು. ಆದ್ರೆ ಜಿಲ್ಲಾಡಳಿತ ಯಾಕೋ ಏನೋ ಎಲ್ಲ ರೌಡಿ ಶೀಟರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರೆದಾರ. ಜೈಲಿಗೆ ಹೋಗಿ ಬಂದವರೇ ಪೀಸ್ ಕಮಿಟಿ ಮೀಟಿಂಗ್ದಾಗ ಕುಂತಾರ. ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನು ಹೇಳ್ತದ ಅದು ಕೇಳ್ತೀವಿ ಅಂತೇಳಿ ಸಂಘದವ್ರು ನಾವು ಹೇಳಿದಾಗ ಇಲ್ಲ ನೀವು ಹಿಂಗೆ ಮಾಡ್ರಿ ಅಂತೇಳಿ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ನಮಗೆ ನಿರ್ದೇಶನ ಕೊಡಕ್ಕೆ ಬಂದರು ಕೆಲವರು. ಶಾಂತಿ ಸಭೆಯಲ್ಲಿ ಸಂಘಟನೆ ಮುಖಂಡರ ಲಿಖಿತ ಹೇಳಿಕೆ ಪಡೆದಿರುವಂತಹ ಜಿಲ್ಲಾಧಿಕಾರಿ ಅಕ್ಟೋಬರ್ 30ರಂದು ಹೈಕೋರ್ಟ್ಗೆ ಲಿಖಿತ ವರದಿಯಲ್ಲಿ ಸಲ್ಲಿಸಲಿದ್ದಾರೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ. ಆರ್ಎಸ್ಎಸ್ ಟಾರ್ಗೆಟ್ ಆಗಿದ್ದಂತೆ ಕಾಣಿಸ್ತಿದೆ ಎಂದ ಜಡ್ಜ್. ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘಟನೆಗಳು ಯಾವುದೇ ಕಾರ್ಯಕ್ರಮಗಳಿಗೆ ಅನುಮತಿಯನ್ನ ಪಡಿಬೇಕು ಅಂತ ಸರ್ಕಾರ ನಿಯಮ ಮಾಡಿದೆ. ಅದನ್ನ ಪ್ರಶ್ನೆ ಮಾಡಿ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಕೇಸ್ ಸಲ್ಲಿಕೆಯಾಗಿದ್ದು ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ತಡೆಯಾಜ್ಞೆ ನೀಡಿದ್ದು ಇದು ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಹೈಕೋರ್ಟ್ ಹೇಳಿದ್ದೇನು? ಸಾರ್ವಜನಿಕ ಸ್ಥಳಗಳಲ್ಲಿ 10 ಜನ ಸೇರಿದರೆ ಅಪರಾಧವೆಂದು ಸರ್ಕಾರ ಹೇಳಿದೆ. ರಸ್ತೆ, ಪಾರ್ಕ್, ಮೈದಾನ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ದಾರೆ. ಪೊಲೀಸ್ ಕಾಯ್ದೆ ಅಧಿಕಾರವನ್ನು ಸರ್ಕಾರ ಚಲಾಯಿಸಿದೆ. ಸಂವಿಧಾನದ ವಿಧಿ 19 ಸಬ್ ಕ್ಲಾಸ್ 1AB ನೀಡಿರುವಂತಹ ಹಕ್ಕನ್ನ ಸರ್ಕಾರ ಕಿತ್ತುಕೊಂಡಿದೆ. ಸಂವಿಧಾನದ ಹಕ್ಕನ್ನ ಸರ್ಕಾರಿ ಆದೇಶ ಕಿತ್ತುಕೊಳ್ಳಲಾಗದು ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಸದ್ಯ ಕಲಬುರಗಿ ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಹೈಕೋರ್ಟ್ನ ಕಲಬುರಗಿ ಪೀಠ ಈಗಾಗಲೇ ವಿಚಾರಣೆ ನಡೆಸಿದ್ದು ಚಿತ್ತಾಪುರದಲ್ಲಿನ ಪರಿಸ್ಥಿತಿ ಪರಿಗಣಿಸಿ ಅಕ್ಟೋಬರ್ 30ರಂದು ವರದಿ ನೀಡುವಂತೆ ಕೋರ್ಟ್ ತಿಳಿಸಿದೆ. ಸರ್ಕಾರ ಸಲ್ಲಿಸಿರುವಂತಹ ವರದಿ ಆಧಾರದ